ಅರ್ಜೆಂಟ್ ಆಗಿದೆ. ಫಸ್ಟ್ ವಾಶ್ರೂಮ್ಗೆ ಹೋಗಬೇಕು. ಯಾವುದು ಓಪನ್ ಇಲ್ಲ. ಲೈಬ್ರರಿಗೆ ಹೋಗ್ಬೋದು ಬಟ್ ಬೇಡ. ಹಾಯ್ ಗೇಮೀಸ್, ಈ ಬಿಕ್ನಾಸಿ ಮನೆಗೆ ಯಾಕೋ ನನಗೆ ಇವತ್ತು ವ್ಲಾಗ್ ಮಾಡುವ ಅಂತ ಅನಿಸ್ತು. ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನೀಗ ಹೋಗ್ತಾ ಇದ್ದೇನೆ ಎಕ್ಸಾಮ್ ಸೆಂಟರ್ಗೆ. ನಮ್ಮ ಊರಿಂದ 60 ಕಿಲೋಮೀಟರ್ ದೂರ ಇದೆ. ನಾನೀಗ ಪೆರಡೂರಲ್ಲಿದ್ದೇನೆ. ಎಕ್ಸಾಮ್ ಸೆಂಟರ್ ಇರೋದು ಮಂಗಳೂರಲ್ಲಿ. ಸೊ ಅಲ್ಲಿಗೆ ಹೋಗುವ ಬನ್ನಿ. ನಾನೀಗ ಉಡುಪಿಯಲ್ಲಿದ್ದೇನೆ. ಆಗ ಸ್ಟೇಷನರಿ ಶಾಪಿಗೆ ಹೋದಾಗ ಬಸ್ ಬಂದುಬಿಡ್ತು. ಸೊ ರಪ್ಪ ಬಸ್ಸಿಗೆ ಬಂದೆ. ಅದೇ ನನ್ನ ಬಸ್. ಈಗ ರಪ್ಪ ಪೆನ್ ತಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲೇ ಉಡುಪಿಯಲ್ಲಿ. ಸೊ ರಪ್ಪ ಪೆನ್ ತಗೊಂಡು ಹೋಗುವ. ಪೆನ್ಸಿಲ್ ಎಲ್ಲ ತಗೊಂಡಿದ್ದೇನೆ. ಈಗ ರಪ್ಪ ಬಸ್ಸಿಗೆ ಹೋಗಬೇಕು. ಹಾಯ್ ಗೈಸ್, ಐ ಆಮ್ ಇನ್ ಮಂಗಳೂರು. ನಾನೀಗ SDM ಕಾಲೇಜ್ ಹತ್ರ ಇದ್ದೇನೆ. ನಾನು ಇಲ್ಲೇ ಎಕ್ಸಾಮ್ ಬರೀಲಿಕ್ಕೆ ಬಂದದ್ದು. ಏನು ಹೇಳ್ತಾ ಇದ್ದೆ ಅಂದರೆ, ಉಡುಪಿಯಲ್ಲಿ ಹೆವಿ ಮಳೆ ಇತ್ತು, ಹಾಗೆ ಬಸ್ಸಲ್ಲಿ ಹೆವಿ ಜನ ಇದ್ದರು. ಸೊ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ. ಬಟ್ ಈಗ ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಎಂತ ಹೇಳ್ತೇನೆ ಅಂದರೆ, ಎಕ್ಸಾಮ್ಗೆ ಓದ್ದೇನೆ ಹೇಗೆ ಎಕ್ಸಾಮ್ ಬರೆಯೋದು ಅಂದರೆ, ಇಟ್ಸ್ ವೆರಿ ಸಿಂಪಲ್ ಗೈಸ್. ನೀವು ಕಟ್ಟಪ್ಪನನ್ನ ಬಾಹುಬಲಿ ಕೊಂದಿದ್ದನ್ನು ನೋಡಿದ್ದೀರಲ್ಲ, ಹಾಗೆ ಕಟ್ಟಪ್ಪನನ್ನ ಬಾಹುಬಲಿಯನ್ನು ಕಟ್ಟಪ್ಪ ಕೊಂದಿದ್ದನ್ನು ನೋಡಿದ್ದೀರಲ್ಲ, ಹಾಗೆ ಕಟ್ಟಪ್ಪ ಎಷ್ಟು ಧೈರ್ಯ ತಗೊಂಡಿದ್ದಾನೆ, ನೀವು ಸಹ ಅಷ್ಟೇ ಧೈರ್ಯ ತಗೊಂಡು ಪೆನ್ನನ್ನೇ ಚೂರಿ ಅಂತ ಅಂದ್ಕೊಂಡು ಹೋಗಬೇಕು ಎಕ್ಸಾಮ್ಗೆ. ಆನ್ಸರ್ ಶೀಟಿಗೆ ಚುಚ್ಚಬೇಕು. ಇಟ್ಸ್ ವೆರಿ ಸಿಂಪಲ್ ಗೈಸ್, ಇಟ್ಸ್ ವೆರಿ ಸಿಂಪಲ್. ಮತ್ತು ಎಕ್ಸಾಮ್ಗೆ ಓದುವಾಗ ಉಂಟಲ್ಲ, ಹೆವಿ ಟೆನ್ಷನ್ ಮಾಡ್ಕೊಳ್ಬಾರ್ದು. ಅಂದರೆ ಓದಿ ಆಗಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬಾರ್ದು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಸ್ಲೀಪ್. ನನಗೆ ಕೂಡ ಸ್ಲೀಪೇ ಹೆಲ್ಪ್ ಮಾಡೋದು. ಕ್ವಾಲಿಟಿ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ ನಿಮಗೆ ಫ್ಲೋ ಮ್ಯಾಟ್ರಸ್ ಅಂದರೆ ಎಂತ ಗೊತ್ತಾಗ್ಲಿಲ್ವಾ? ಎಂತ ಮಾರೆ, ಫ್ಲೋ ಮ್ಯಾಟ್ರಸ್ ಅಂದರೆ ಏನಂದರೆ, ಇದೇ ಆ ಫ್ಲೋ ಮ್ಯಾಟ್ರಸ್. ಇದನ್ನು ನಾನು ಫ್ಲೋ ಮ್ಯಾಟ್ರಸ್ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದು. ಇದು ವ್ಯಾಕ್ಯೂಮ್ ಸೀಲ್ಡ್ ಆಗಿ ಬರ್ತದೆ, ಟ್ರಾನ್ಸ್ಪೋರ್ಟಿಗೆ ಈಸಿ ಆಗಲಿ ಅಂತ. ಇದನ್ನು ಓಪನ್ ಮಾಡಿದಾಗ ದೊಡ್ಡ ಬೆಡ್ ಆಗಿ ಕನ್ವರ್ಟ್ ಆಗ್ತದೆ. ನೀವು ಇದರಲ್ಲಿ ಒಮ್ಮೆ ಮಲಗಿದ್ರಿ ಅಂದರೆ ಮಲಗ್ತಾನೆ ಇರುವ ಅಂತ ಅನಿಸ್ತದೆ, ಹೇಳುವುದೇ ಬೇಡ ಅಂತ ಅನಿಸ್ತದೆ. ಅಷ್ಟು ಸೂಪರ್ ಆಗಿ ಉಂಟು. ನಾನಿದನ್ನು ಫ್ಲೋ ಮ್ಯಾಟ್ರೆಸ್ ವೆಬ್ಸೈಟಿಂದ ತಗೊಂಡದ್ದು. ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಸೊ ನೀವು ಫ್ಲೋ ಮ್ಯಾಟ್ರೆಸ್ ಮೇಲೆ ನಿಂತ್ಕೊಂಡು ಲುಂಗಿ ಡ್ಯಾನ್ಸ್ ಮಾಡಿದ್ರು ಪಕ್ಕದಲ್ಲಿಟ್ಟ ಲೋಟದಲ್ಲಿರುವ ನೀರು ಕೂಡ ಚೆಲ್ಲಲ್ಲ. ಅಂದ್ರೆ ನಿಮ್ಮ ಪಕ್ಕದಲ್ಲಿ ಮಲಗಿದವರಿಗೆ ಡಿಸ್ಟರ್ಬೇ ಆಗಲ್ಲ. ಈಗ ಯಾರು ಇಲ್ಲ, ಅದಕ್ಕೆ ಇವನನ್ನ ಮಲಗಿಸಿದ್ದು. ಇವನ ಹೆಸರು ಗುಂಡ ಅಂತ. ಸೊ ಹಾಯ್ ಮಾಡಿ. ಹಾಯ್ ಗುಂಡ. ನಾನಂತೂ ನನ್ನ ಓಲ್ಡ್ ಮ್ಯಾಟ್ರಸ್ ಅನ್ನ ಎತ್ತಿ ಬಿಸಾಕಿ ಹೊಸ ಫ್ಲೋ ವೇವ್ ಮ್ಯಾಟ್ರಸ್ ಅನ್ನ ತಕೊಂಡೆ. ಯಾಕಂದ್ರೆ ಇದರಲ್ಲಿ ಮಲಗಿದ್ರೆ ರಿಲ್ಯಾಕ್ಸಿಂಗ್ ಅಕ್ಕು ಪ್ರೆಷರ್ ಫೀಲ್ ಸಿಗ್ತದೆ. ಒಳ್ಳೆ ಅಲೆಯಲ್ಲಿ ಮಲಗಿದಾಗೇನೆ ಆಗ್ತದೆ. ಫ್ಲೋ ಮ್ಯಾಟ್ರಸ್ ಅನ್ನ ಹೇಗೆ ತಕೊಳ್ಳೋದು, ಒಂದು ವೇಳೆ ತಕೊಂಡ್ರೆ ನಮ್ಗೆ ಅದು ಸೆಟ್ ಆಗ್ಲಿಲ್ಲ ಆದ್ರೆ ಏನ್ ಮಾಡೋದು ಅಂತ ವರಿ ಮಾಡ್ತಾ ಇದ್ದೀರಾ? ಯಾಕೆ ನೀವು ವರಿ ಮಾಡೋದು? ಫ್ಲೋ ಮ್ಯಾಟ್ರಸ್ ನಿಮ್ಗೆ 100 days ಫ್ರೀ ಟ್ರಯಲ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಅಂದ್ರೆ ಒಂದು ವೇಳೆ ನಿಮ್ಗೆ 100 days ಅಲ್ಲಿ ಈ ಫ್ಲೋ ಮ್ಯಾಟ್ರಸ್ ಸೆಟ್ಟೇ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದಾಗ ನಿಮ್ಗೆ 100% ರಿಫಂಡ್ ಸಿಗ್ತದೆ. ಹಾಗೆ ನಿಮ್ಗೆ ಒಂದು ವೇಳೆ ಇದು ಇಷ್ಟ ಆಯ್ತು, ನಾನು ಇದರಲ್ಲೇ ಮಲ್ಕೊಳ್ತೇನೆ ಅಂತ ಇದ್ರೆ ನಿಮ್ಗೆ 10 years ವಾರಂಟಿ ಕೂಡ ಸಿಗ್ತದೆ. ಸೊ ಏನು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಆಗ್ನೇ ಹೇಳಿದ ಹಾಗೆ ನನ್ನ ಬಯೋ ಅಲ್ಲಿ ಲಿಂಕ್ ಉಂಟು, ಹೋಗಿ ತಗೊಳ್ಳಿ. ಗೊತ್ತಾಯ್ತಲ್ಲ, ನಾನೀಗ ಕಾಲೇಜ್ ಒಳಗೆ ಹೋಗ್ತಾ ಇದ್ದೇನೆ. ಜೋರ್ ಅರ್ಜೆಂಟ್ ಆಗಿದೆ. ಫಸ್ಟ್ ವಾಶ್ರೂಮ್ಗೆ ಹೋಗಬೇಕು. ಈಗ ವಾಶ್ರೂಮಲ್ಲಿ ಇದ್ದೇನೆ. ಬಟ್ ಕಾಲೇಜಲ್ಲಿ ಬ್ಲಾಗ್ ಮಾಡಲ್ಲ, ಯಾಕಂದರೆ ನಮ್ಮದು ಕಾಲೇಜ್ ಅಲ್ಲ, ಬೇರೆ ಕಾಲೇಜಿಗೆ ಬಂದಿದ್ದು. ಇಲ್ಲಿ ಏನಾದರೂ ತೊಂದರೆ ಆದರೆ ಮತ್ತು ನನ್ನ ಎಕ್ಸಾಮಿಗೆ ಎಫೆಕ್ಟ್ ಆಗ್ತದೆ. ಸೊ ನಾನಿಲ್ಲಿ ವಿಡಿಯೋ ಮಾಡಲ್ಲ. ಆಫ್ಟರ್ ಎಕ್ಸಾಮೇ ಸಿಗ್ತೇನೆ. ಮಾಡುವಂತ ಅಂದ್ಕೊಂಡೆ ಒಮ್ಮೆ, ಬಟ್ ಬೇಡ. ಸ್ಟೆಪ್ಸಲ್ಲೇ ಕೂತ್ಕೊಂಡಿದ್ದೇನೆ ಗೈಸ್. ಕ್ಲಾಸ್ ರೂಮ್ ಯಾವುದು ಓಪನ್ ಇಲ್ಲ. ಲೈಬ್ರರಿಗೆ ಹೋಗ್ಬೋದು ಬಟ್ ಬೇಡ. ನಾವೀಗ ಇಲ್ಲಿ ಸ್ಟೆಪ್ಸಲ್ಲೇ ಕೂತ್ಕೊಂಡು ಓದುವ. ಜೋರ್ ಮಳೆ ಅಂತ ಕಾಲೇಜಿಗೆ ರಜೆ ಎಂತಾದರೂ ಕೊಟ್ಟಿದ್ದಾರೆ ಏನು? ಯಾರು ಸಹ ಜನನೇ ಇಲ್ಲ. ಖಾಲಿ ಹೊಡಿತುಂಟು. ಒಂದು ಜನ ಇಲ್ಲ. ನಾನೊಬ್ಬನೇ. ಕೆಳಗೆ ಫೈನಲ್ ಇಯರ್ಸ್ ಅವರು ಎಕ್ಸಾಮ್ ಬರೀತಿದ್ದಾರೆ ಅಷ್ಟೇ. ಗೈಸ್, ನಾನು ಈ ಮಳೆಗೆ ಈಗ ಹೋಗ್ತಿದ್ದೇನೆ ಊಟಕ್ಕೆ. ಆ್ಯಕ್ಚುಲಿ ಹೆವಿ ಮಳೆ ಬರ್ತಾ ಉಂಟು. ನೀವು ಕೂಡ ನೋಡ್ಬೋದು. ಇಲ್ಲೊಂದು ಹತ್ತಿರದಲ್ಲಿ ಒಂದು ಊಟ ಉಂಟು. ಆ ಊಟ ಅಂದರೆ ಹೋಟೆಲ್ ಉಂಟು, ಡೆಫಿನೆಟ್ಲಿ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ಪ್ರತಿ ಸಲ ಸಹ ಕೂಡ ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗಿ ತೋರಿಸ್ತೇನೆ. ಹೋಟೆಲಲ್ಲಿ ಇದ್ದೇನೆ. ನೋಡಬೇಕು. ಊಟ ಏನೋ ಸೂಪರ್ ಆಗೇ ಇತ್ತು. ನಾನು ಪ್ರತಿ ಸಲ ಇಲ್ಲಿಗೆ ಬರೋದು. ಬಟ್ ಏನಂದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹೆವಿ ನಾಯ್ಸ್ ನೋಡ್ಬೋದು. ಇಲ್ಲಿ ಬಸ್ ಎಲ್ಲ ಹೋಗ್ತಾ ಇರ್ತದೆ. ಸೊ ಈಗ ಕಾಲೇಜಿಗೆ ಹೋಗ್ತೇನೆ. ಕಾಲೇಜಿಗೆ ಮತ್ತೆ ಎಕ್ಸಾಮ್ ಆದಮೇಲೆ ಸಿಗ್ತೇನೆ. ಎಕ್ಸಾಮ್ ಆಯಿತು. ಜಸ್ಟ್ 5 minutes ಮುಂಚೆನೇ ಬಂದಿದ್ದೇನೆ ನನ್ನ ಎಕ್ಸಾಮಿಂದ.
ನಾನು ಹೇಳಿದ್ದೆ ಅಲ್ಲ ಓದಿ ಆಗಲಿಲ್ಲ ಅಂತ. ಸೊ ಎಷ್ಟು ಗೊತ್ತುಂಟು ಅಷ್ಟು ಬರ್ದಿದ್ದೇನೆ. ನನ್ನ ಸಕಲ ಸಂಪತ್ತಿ ಅಂದರೆ ಎಷ್ಟು ನಾಲೆಜ್ ಉಂಟು ಅಷ್ಟನ್ನೆಲ್ಲ ಯೂಸ್ ಮಾಡಿ ಆನ್ಸರ್ ಬರೆದು ಬಂದಿದ್ದೇನೆ. ಹೆವಿ ಟಯರ್ಡ್ ಫೀಲ್ ಆಗ್ತಾ ಉಂಟು. ಸಾಕಾಯಿತು, ಎಂತ ತಲೆ ಯೂಸ್ ಮಾಡುದು ಗೈ, ಸಾಕಾಯ್ತು ಯೂಸ್ ಮಾಡಿ. ಮಕ್ಕಳು ಕೆಳಗಡೆ ಕ್ರಿಕೆಟ್ ಆಗ್ತಿದ್ದಾರೆ, ಅಲ್ಲಿ ನಾಯಿ ಅಟ್ಟಿಸ್ಕೊಂಡು ಬಂತ. ಅದಕ್ಕೆ ನಾನು ನಿಮಗೆ ಒಂದು ರೌಂಡ್ ಕಾಲೇಜನ್ನು ತೋರಿಸ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ವಾಶ್ರೂಮ್ಸ ನೋಡಿಬಿಡಿ ಆಯ್ತಾ. ಹಿಂಗಿದೆ STM ಕಾಲೇಜು. ಆ್ಯಕ್ಚುಲಿ ವಾಯ್ಸ್ ಓವರ್ ಮತ್ತೆ ಕೊಡ್ತೇನೆ. ಮಳೆ ಕಂಪ್ಲೀಟ್ ಆಯಿತು. ನಾನೀಗ ಸೀದಾ ಬಸ್ಸಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಬಸ್ ಉಂಟಲ್ಲ, ಅದೇ ಬಸ್ಸಿಗೆ. ಮೇ ಬಿ ಮಳೆ ಅಂತೂ ಇಲ್ಲ, ಮತ್ತೆ ವ್ಲಾಗಿಂಗ್ ಕರೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಮೇ ಬಿ ಸುಮಾರು ಟೈಮ್ ಆದಮೇಲೆ ವ್ಲಾಗಿಂಗ್ ಮಾಡ್ತಿದ್ದೇನೆ. ಲೆಟ್ಸ್ ಗೋ ಗೈಸ್. ಬಸ್ಸಿಗೆ ಹೋಗುವ, ಮತ್ತು ಮನೆಗೆ ಹೋಗುವಾಗ 8 ರಿಂದ 10 ಗಂಟೆ ಆಗ್ಬೋದು ಮೇ ಬಿ. ಇಲ್ಲಿಗ ಬಸ್ ಯಾವುದರಲ್ಲಿ ಹೋಗಬೇಕು ಅನ್ನೋದನ್ನು ನೋಡಬೇಕು. ಸುಮಾರು ಬಸ್ ಉಂಟು ಉಡುಪಿಗೆ, ಬಟ್ ಯಾವ ಬಸ್ ಅಂತ ನನಗೆ ಸಹ ಗೊತ್ತಿಲ್ಲ ಯಾವ ಬಸ್ಸಲ್ಲಿ ಹೋಗೋದು ಅಂತ. ಯಾಕಂದರೆ ಕೆಲವು ಬಸ್ ಸ್ಪೀಡ್ ಹೋಗ್ತದೆ, ಕೆಲವು ಬಸ್ ಸ್ಲೋ ಹೋಗ್ತದೆ. ಯಾವ ಬಸ್ ಸೆಲೆಕ್ಟ್ ಮಾಡೋದೇ ತುಂಬ ಕಷ್ಟ. ನನಗೆ ಅನಿಸುತ್ತೆ ಇಲ್ಲೊಂದು ರಾಜ್ಕುಮಾರ್ ಬಸ್ ಉಂಟು, TMT ಉಂಟು, ಮತ್ತು ದುರ್ಗಾಂಬ ಅಂತ ಒಂದು ಬಸ್ ಉಂಟು. ಇದರಲ್ಲಿ ಹೋಗುದಾ ಅಂತ ನೋಡ್ತಾ ಇದ್ದೇನೆ. ನೋಡುವ ಯಾವುದರಲ್ಲಿ ಹೋದ್ರೆ ಸಹ ನಿಮಗೆ ಹೇಳ್ತೇನಲ್ಲ, ನೋಡ್ತಾ ಇರಿ. ಫೈನಲಿ ಸೆಲೆಕ್ಟೆಡ್ ದುರ್ಗಾಂಬ. ಯಾಕಂತ ನನಗೆ ಸಹ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ನಾವು ಇದೇ ಬಸ್ಸಲ್ಲಿ ಹೋಗಿದ್ವಿ. ಸೊ ಈ ಸಲ ಸಹ ಇದೇ ಬಸ್ ಸೆಲೆಕ್ಟ್ ಮಾಡಿದ್ದೇನೆ, ಬೇರೆ ಎಂಥ ರೀಸನ್ ಇಲ್ಲ. ಬೇರೆ ಬಸ್ ಸೆಲೆಕ್ಟ್ ಮಾಡಿದರೆ ಅದು ಹೆಂಗೆ ಸ್ಪೀಡ್ ಹೋಗ್ತದೆ ಏನಂತ ಗೊತ್ತಿರಲ್ಲ. ಸುಮ್ಮನೆ ರಿಸ್ಕ್ ಯಾಕೆ, ನಮಗೆ ಬೇಗ ಉಡುಪಿಗೆ ಹೋಗ್ಬೇಕು ಗೈಸ್. ಉಡುಪಿಗೆ ಬೇಗ ಹೋಗಿ ಮನೆಗೆ ಬೇಗ ಹೋಗ್ಬೇಕಷ್ಟೇ. ಈಗ ಸ್ವಲ್ಪ ಮಳೆ ನಿಂತಿದೆ, ಬಟ್ ಆಗ ಬಂದ ಮಳೆಗೆ ಉಂಟಲ್ಲ, ಕೆರೆ ಹೊಳೆ ಎಲ್ಲ ತುಂಬಿ ತುಳುಕ್ತಾ ಉಂಟು ಗೈಸ್. ಉಡುಪಿ ಫುಲ್ಲು ಸುತ್ತಾಗಿದೆ. ಎಕ್ಸಾಮಿಂದ ಬಂದು ಉಡುಪಿಗೆ ಬಂದರೆ ಅದು ತುಂಬ ಟೈಮ್ ಆಯ್ತಲ್ಲ. ಸೊ ಉಡುಪಿ ಒಂದು ರೌಂಡ್ ಹಾಕಿ ಈಗ ಮನೆಗೆ ಹೊರಟಿದ್ದೇನೆ. ಗಂಟೆ ಈಗ 7:30. ಇನ್ನು ಮನೆಗೆ ಹೋಗಿ 8:30 9 ಆಗ್ತದೆ. ಸೊ ಬಾಯ್, ಮತ್ತೆ ನಾವು ಸಿಗುವ ಆಯಿತಾ.